ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕ ರಾಜ್ಯದಲ್ಲಿ ಬಹು ನಿರೀಕ್ಷಿತ, ಬಹು ಗೊಂದಲದ SIR ಅಂದರೆ ಮತಪಟ್ಟಿ ಪರಿಷ್ಕರಣೆ ಕಾರ್ಯ ನಡೀತಾ ಇದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎನ್ನುವಂಥ ರೀತಿಯಲ್ಲಿ ಅನರ್ಹ ಮತದಾರರನ್ನು ಮತಪಟ್ಟಿಯಿಂದ ದೂರ ಇಡುವುದು ಮತ್ತು ಅರ್ಹ ಮತದಾರರನ್ನು ಮತಪಟ್ಟಿಗೆ ಸೇರಿಸುವಂಥ ಒಂದು ಒಳ್ಳೆಯ ಕಾರ್ಯ ಇದೀಗ ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿ ನಡೀತಾ ಇದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಕರ್ನಾಟಕದಲ್ಲಿರುವಂಥ 5.4 ಕೋಟಿ ಅಂದರೆ ಸರಿಸುಮಾರು 5.5 ಕೋಟಿ ಮತದಾರರಲ್ಲಿ ಅರ್ಧ ಕೋಟಿಯಷ್ಟು ಮತದಾರರು ಈಗ ಪರಿಷ್ಕರಣೆಗೆ ಒಳಗಾಗಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಇಲ್ಲಿರುವಂಥ ಒಂದು ಗೊಂದಲ ಅಂದರೆ ಈ SIRಗೆ ಬರುವಂಥ ವ್ಯಕ್ತಿಗಳು ಅಥವಾ ಈ ಮತ ಪರಿಷ್ಕರಣೆಗೆ ಅಥವಾ ಈ ಮತಪಟ್ಟಿಯನ್ನು ಶುದ್ಧ ಮಾಡಲಿಕ್ಕೆ ಬರುವಂಥ ಅಧಿಕಾರಿಗಳು ಸಂಪೂರ್ಣವಾಗಿ ತರಬೇತಿಯನ್ನು ಪಡ್ಕೊಂಡಿದ್ದಾರಾ? BLOಗಳು ಯಾರಾಗಿರ್ತಾರೆ? ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ, ಟ್ರೈನಿಂಗ್ ಇದೆಯಾ? ಈ SIRನ್ನು ಮುಗಿಸ್ಲಿಕ್ಕೆ ಕೇವಲ 1 ತಿಂಗಳು ಸಾಕಾಗುತ್ತಾ? ಅಂದರೆ ಜೂನ್ 30ರಿಂದ ಜುಲೈ 29 ತನಕ ಅಂದರೆ 30 ದಿನಗಳ ಕಾಲಾವಕಾಶ ಸಾಕಾಗುತ್ತಾ ಎನ್ನುವಂಥ ಒಂದು ಗೊಂದಲ ಕೂಡ ಇದೆ. ಅದರಲ್ಲಿ ಮುಖ್ಯವಾಗಿ ಒಂದೆರಡು ಗೊಂದಲಗಳನ್ನು ನಾನು ಹೇಳ್ತೇನೆ. BLOಗಳು ನೋಡಿ, ಬೆಂಗಳೂರನ್ನು ಬಿಟ್ಟು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ಬೆಳಗಾವಿ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ BLOಗಳು ಮಾತ್ರ ಬರ್ತಾರೆ. ಅಲ್ಲಿ ಯಾವುದೇ ಒಂದು ಪಕ್ಷದ ಗೊಂದಲ ಇರಲ್ಲ. ಹಾಗಾಗಿ BLAಗಳು ಬರುವುದು ಅಪರೂಪ. ಅಂದರೆ ಬೂತ್ ಲೆವೆಲ್ ಏಜೆಂಟ್ ಇರ್ತಾರಲ್ಲ, ಅಂದರೆ ಪಕ್ಷದ ಕಾರ್ಯಕರ್ತರು ಇರ್ತಾರಲ್ಲ, ಅವರು ಈ ಒಂದು SIRನ ನೋಡಲಿಕ್ಕೆ ಅಥವಾ ಮಾನಿಟರ್ ಮಾಡಲಿಕ್ಕೆ ಬರುವುದು ಸ್ವಲ್ಪ ಅಷ್ಟಕ್ಕಷ್ಟೇ. ಯಾಕಂದರೆ ಅಲ್ಲಿ ಅಂಥದ್ದು ಯಾವುದೂ ಗೊಂದಲ ಇರಲ್ಲ. ಹಾಗಾದರೆ BLOಗಳು ಬಂದು ಏನು ಮಾಡ್ತಾರೆ? ಎನ್ಯುಮರೇಷನ್ ಫಾರ್ಮನ್ನು ಕೊಡ್ತಾರೆ, ಅಲ್ಲಿ ಫಿಲಪ್ ಮಾಡಿ ಅಂತ ಹೇಳ್ತಾರೆ, ಕೆಲವೊಂದು ದಾಖಲಾತಿಗಳನ್ನು ನೋಡ್ತಾರೆ, ಫೋಟೋವನ್ನು ತೆಗೆದುಕೊಳ್ತಾರೆ ಮತ್ತು ಸಿಗ್ನೇಚರ್ ಹಾಕ್ಕೊಂಡು ಆ ಒಂದು ಎನ್ಯುಮರೇಷನ್ ಫಾರ್ಮನ್ನು ಪಡ್ಕೊಂಡು ಸರಿ ನಿಮ್ಮದು ಪರಿಷ್ಕರಣೆಯಾಗಿದೆ ಎನ್ನುವಂಥ ಮಾಹಿತಿಯನ್ನು ಪಡ್ಕೊಂಡು ಹೋಗ್ತಾರೆ. ಆದರೆ BLOಗಳು ಯಾರಾಗಿರ್ತಾರೆ? ಅವರಿಗೆ ಉತ್ತಮವಾದ ಟ್ರೈನಿಂಗ್ ಕೊಡಲಾಗ್ತಾ ಇದೆಯಾ? ನೋಡಿ, ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರಿಸುಮಾರು 10 ಅಂಗನವಾಡಿಗಳಿರಬಹುದು. ಅಂದರೆ ಒಂದು ಲೆವೆಲಿಗೆ ಒಂದು 10 ಅಂಗನವಾಡಿಗಳಿರುತ್ತೆ. ಆ 10 ಅಂಗನವಾಡಿ ಟೀಚರ್ಸ್ಗಳ ಪೈಕಿ ಸರಿಸುಮಾರು ಅರ್ಧಕ್ಕರ್ಧ ಅಂದರೆ 4ರಿಂದ 5 ಅಂಗನವಾಡಿ ಟೀಚರ್ಸ್ಗಳನ್ನು BLOಗಳಾಗಿ ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ಗಳಾಗಿ ನೇಮಕ ಮಾಡಿದೆ ಇದೇ ಸರ್ಕಾರ. ಅಂಗನವಾಡಿ ಟೀಚರ್ಸ್ ಯಾರಾಗಿರ್ತಾರೆ ಎನ್ನುವ ಮಾಹಿತಿ ನಿಮಗೆ ಬಹುತೇಕ ಅರ್ಥ ಆಗಿರುತ್ತೆ. ಅವರನ್ನು ಅದೇ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾಲ್ಫಾರ್ಮ್ ಮಾಡಿರ್ತಾರೆ. ಜೊತೆಗೆ ಕೆಲವೊಂದು ಹಂತದಲ್ಲಿ ವಿಶೇಷವಾಗಿ ಕೆಲವೊಬ್ಬರನ್ನ ಆಯ್ಕೆ ಕೂಡ ಮಾಡಿರ್ತಾರೆ. ಹೀಗಾಗಿ ಇಂಥ ಒಂದು ದೇಶದ ಭದ್ರತೆಯ, ದೇಶದ ಹಿತಾಸಕ್ತಿಯ ಅಥವಾ ಒಬ್ಬ ದೇಶದ ಉತ್ತಮ ಪ್ರಜೆಯನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಒಬ್ಬ ಮತದಾರ ಪರಿಶುದ್ಧವಾಗಿರಬೇಕಂದ್ರೆ ಅದು ಏನೆಲ್ಲ ಮಾಡಬೇಕಾಗತ್ತೆ ಅಂಥ ಒಂದು ನಿಟ್ಟಿನಲ್ಲಿ ಈ BLOಗಳು ಟ್ರೈನ್ ಆಗಿರ್ತಾರೆ. ಅಥವಾ ಸುಖ ಸುಮ್ಮನೆ ಬಂದು ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಲಿ, ಏನೇ ಇರಲಿ ಎಲ್ಲವನ್ನು ಪಡ್ಕೊಂಡು ಅದಾದ ನಂತರ ಆಗಸ್ಟ್ 4ರಿಂದ ಸೆಪ್ಟೆಂಬರ್ 5 ತನಕ ಮತ್ತೆ ಪರಿಷ್ಕರಣೆ ಆಗುತ್ತಲ್ಲ, ತಿದ್ದುಪಡಿ ಇರುತ್ತಲ್ಲ, ಅಲ್ಲಿ ಹೋಗಿ ಅಲೆಯಬೇಕಾದಂಥ ಪರಿಸ್ಥಿತಿ ಮುಂದುವರಿಯುತ್ತಾ. ನೋಡಿ, ಈಗ ಮೊದಲ ಹಂತದಲ್ಲಿ ಅಂದರೆ ಜೂನ್ 30ರಿಂದ ಜುಲೈ 29 ತನಕ ಎಲ್ಲವನ್ನು ಪಡ್ಕೊಂಡು ಏನು ಹೇಳಲ್ಲ ತೆಗೆದುಕೊಂಡು ಸಿಗ್ನೇಚರ್ ಹಾಕಿ ಹೋಗ್ತಾರೆ. ಅದಾದ ನಂತರ ಒಂದು 4 ದಿನ ಬಿಟ್ಟು ಅಂದರೆ 4 ದಿನ ಗ್ಯಾಪ್ ಆಗಿ ಜುಲೈ 29ರಿಂದ ಆಗಸ್ಟ್ 4 ತನಕ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ನಂತರ ಆಗಸ್ಟ್ 4ರಿಂದ ಸೆಪ್ಟೆಂಬರ್ 5 ತನಕ ತಿದ್ದುಪಡಿಗೆ ಅವಕಾಶ ಇರುತ್ತೆ. ಒಂದು ವೇಳೆ ಆಗ ನಿಮ್ಗೆ ಯಾರಾದರೂ ಕಾಲ್ ಮಾಡಿ ಬನ್ನಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅನ್ನುವಂಥ ಮಾಹಿತಿಯನ್ನು ಕೇಳಿದಾಗ ನೀವು ಮತ್ತೆ ಅವರ ಆಫೀಸನ್ನು ಹುಡಿಕೊಂಡು ಅಲ್ದಾಡಬೇಕಾಗತ್ತೆ. ಅಲ್ಲಿ ಮಾಹಿತಿ ಕೊರತೆ ಇದ್ದರೆ, ನೀವು ಸರಿಯಾದ ಡಾಕ್ಯುಮೆಂಟ್ಸನ್ನು ಕೊಡಲಿಲ್ಲ ಅಂದರೆ ಮತ್ತೆ ನೀವು ವೋಟರ್ ಲಿಸ್ಟ್ನಿಂದ ಹೊರಗಿರಬೇಕಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಮೊದಲ ಹಂತದಲ್ಲಿ ಈ BLOಗಳಿಗೆ ಸರಿಯಾಗಿ ಟ್ರೈನ್ ಮಾಡಿದರೆ ಆಗ ಯಾವುದೇ ಒಂದು ಹಂತದ ಗೊಂದಲ ಆಗ್ತಾ ಇರಲಿಲ್ಲ. ಜೊತೆಗೆ ಒಂದು ಟೀಚರ್ಸ್ಗಳನ್ನು ಅಥವಾ ಒಂದು ಅಧಿಕಾರಿ ವರ್ಗದವರನ್ನು ಹಾಕಿದರೆ ಅಥವಾ ಅವ್ರ ಜೊತೆ ಮತ್ತೊಬ್ಬರನ್ನು ಏನಾದರೂ ಹಾಕಿದರೆ ಆಗ ಸ್ವಲ್ಪ ಮಟ್ಟಿಗೆ ಇಂಥ ಗೊಂದಲ ಇರ್ತಿರಲಿಲ್ಲ. ಅಂಗನವಾಡಿ ಟೀಚರ್ಸ್ಗಳನ್ನಾದರೂ ಸಂಪೂರ್ಣವಾಗಿ ಟ್ರೈನ್ ಮಾಡಿ ನೀವು ಹಾಕಿದರೆ ಇಂಥ ಗೊಂದಲ ಇರ್ತಿರಲಿಲ್ಲ ಎನ್ನುವುದು ಕೂಡ ಇದೀಗ ಅನೇಕರು ಮಾತನಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅಂಗನವಾಡಿ ಟೀಚರ್ಸನ್ನೇ ಇಂಥ ಬಹುಮುಖ್ಯ ಕಾರ್ಯಕ್ಕೆ ಯಾಕೆ ಹಾಕಿದ್ರು ಎನ್ನುವಂಥ ಒಂದು ಪ್ರಶ್ನೆ ಇದೀಗ ಸಾಮಾಜಿಕ ಜಾಲತಾಣ ದೊಡ್ಡ ಸದ್ದನ್ನು ಮಾಡ್ತಾಯಿದೆ. ಎರಡನೇದಾಗಿ ಕೆಲವೊಂದು ಹಂತದಲ್ಲಿ ನೋಡಿ,
ನಾವು ವೋಟರ್ ಹೆಲ್ಪ್ಲೈನ್ ಮುಖಾಂತರ ಆನ್ಲೈನ್ನಲ್ಲಿ ಅರ್ಜಿಯನ್ನು ಕೂಡ ಹಾಕಬಹುದು ಮತ ಪರಿಷ್ಕರಣೆಗಾಗಿ. ಆದರೆ ಕೆಲವೊಂದು ನಾವು ವೋಟರ್ ಸಂಖ್ಯೆಯನ್ನು ಹಾಕಿದಾಗ ಅದು ಬಿಹಾರದಲ್ಲಿದೆ, ಅದು ಯು ಪಿಯಲ್ಲಿದೆ ಅನ್ನುವಂಥ ಒಂದು ಮಾಹಿತಿ ಇದೀಗ ಬರ್ತಾ ಇದೆ. ಕೆಲವೊಂದು ವೋಟರ್ ಲಿಸ್ಟ್ಗೆ ಅಂದರೆ 2008 ಅಥವಾ 9ರಲ್ಲಿ ಒಬ್ಬ ಮತದಾರರಾಗಿ ಆಯ್ಕೆಯಾಗಿರ್ತಾನೆ, ಅವನ ಮತಪಟ್ಟಿ ಬಂದಿರುತ್ತೆ. ಅಂಥ ಒಬ್ಬ ವ್ಯಕ್ತಿ ಇದೀಗ SIRಗೆ ಮೊರೆ ಹೋದಾಗ, ಆನ್ಲೈನ್ ಮುಖಾಂತರ ತನ್ನ ಒಂದು ಪರಿಷ್ಕರಣೆ ಮಾಡಲಿಕ್ಕೆ ಹೋದಾಗ ಅವನ ವೋಟರ್ ಸಂಖ್ಯೆಯನ್ನು ಹೊಡೆದಾಗ ಇದು ಬಿಹಾರದಲ್ಲಿದೆ ಎನ್ನುವಂಥ ಒಂದು ಔಟ್ಪುಟ್ ಕೂಡ ಬರ್ತಾಯಿದೆ. ಇದು ಯಾವಾಗ ಪರಿಹಾರ ಆಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕು. ಈ ಎರಡು ಗೊಂದಲವನ್ನು ಆದಷ್ಟು ಬೇಗ ಬಗೆಹರಿಸಿದರೆ SIR ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಒಳ್ಳೆಯ ರೀತಿಯಿಂದ ಆಗ್ಬೋದು. ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ ಕೂಡ ಇದೀಗ SIRಗೆ ಜೈ ಅಂದಿದೆ. ಇದು ಇದೀಗ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಯಾಕಂದರೆ ಆದಷ್ಟು ವೋಟರ್ಗಳು ಡಿಲೀಟ್ ಆದರೆ ಅವರ ಗ್ಯಾರಂಟಿ ಹಣ ಕೂಡ ಉಳಿಯಬಹುದು ಎನ್ನುವಂಥ ಒಂದು ದುರುದ್ದೇಶ ಇದೆಯಾ, ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.